ಧಾರವಾಡದಲ್ಲಿ ಸ್ಥಾಪನೆಯಾಗಬೇಕಿದ್ದ ಕೇಂದ್ರ ಸರ್ಕಾರದ ಲಲಿತ್ ಕಲಾ ಅಕಾಡೆಮಿಯ ಪ್ರಾದೇಶಿಕ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಇನ್ನೇನು ಹೈಕೋರ್ಟ್ ತಡೆಯನ್ನ ನೀಡಿದೆ. ಇನ್ನು ಕಚೇರಿಗಾಗಿ ಮೀಸಲಿಟ್ಟ ಜಾಗ ತಮಗೇ ಸೇರಬೇಕು ಎಂದು ವಾದವನ್ನ ಮಾಡ್ತಾ ಇದ್ದ ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಹೈಕೋರ್ಟ್ ಮೊರೆ ಹೋಗಿ ತಡೆಯನ್ನ ತಂದಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ದೃಶ್ಯ ಮತ್ತು ಚಿತ್ರಕಲಾ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಲಲಿತ ಕಲಾ ಅಕಾಡೆಮಿ ಇದೆ. ಇದರ ಪ್ರಾದೇಶಿಕ ಕಚೇರಿ ದಕ್ಷಿಣ ಭಾರತದ ಭಾಗದಲ್ಲಿ ಚೆನ್ನೈ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಕರ್ನಾಟಕಕ್ಕೂ ಪ್ರಾದೇಶಿಕ ಕಚೇರಿ ಬೇಕು ಅನ್ನೋ ಹೋರಾಟ ಕಳೆದ 40 ವರ್ಷಗಳಿಂದ ನಡೆದಿತ್ತು. ಕಳೆದ ವರ್ಷ ಕೇಂದ್ರ ಸರ್ಕಾರ ಅಕಾಡೆಮಿಯ ಪ್ರಾದೇಶಿಕ ಕಚೇರಿಯನ್ನ ಧಾರವಾಡಕ್ಕೆ ಮಂಜೂರು ಮಾಡಿತ್ತು. ಆ ಕೂಡಲೇ ರಾಜ್ಯ ಸರ್ಕಾರ ಕೋರ್ಟ್ ವೃತ್ತದ ಬಳಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಗೆ ಲೀಸ್ಗೆ ನೀಡಿರೋ ಜಾಗವನ್ನ ಅಕಾಡೆಮಿಯೇ ಮಂಜೂರು ಮಾಡಿತ್ತು. ಕಳೆದ ಫೆಬ್ರವರಿ 20ರಂದು ಕೇಂದ್ರ ಸಂಸ್ಕೃತಿ ಸಚಿವರೇ ಧಾರವಾಡಕ್ಕೆ ಆಗಮಿಸಿ ಇದೇ ಸ್ಥಳದಲ್ಲಿ ಕಚೇರಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸಹ ನೆರವೇರಿಸಿದ್ರು. ಈ ಜಾಗ ಕೊಡೋದಕ್ಕೆ ಸ್ಕೌಟ್ಸ್ ಸಂಸ್ಥೆ ಮೊದಲಿನಿಂದಲೂ ಒಪ್ಪಿರಲೇ ಇಲ್ಲ. ಸರ್ಕಾರದ ಜೊತೆ ವಾದ ಮಾಡುತ್ತಾ ಈಗ ಹೈಕೋರ್ಟ್ ಮೆಟ್ಟಿಲೇರಿ ತಡೆಯಾಜ್ಞೆ ತಂದಿದೆ. ಅದು ಕೋರ್ಟ್ದಲ್ಲಿ ಅದು ಹೋಗಿದೆ. ಏನಾಗಿತ್ತು ಅಲ್ಲೈತಲ್ಲ, ಅಲ್ಲ ಹಿಂದೆ ಸ್ಕೌಟಿಗೆ ಬರೀ ಕೇವಲ 6 ಗುಂಟೆ ಜಾಗ ಕೊಟ್ಟಿದ್ದೆ. ಆದ್ರೆ ಅವ್ರು ಸ್ಕೌಟ್ದವ್ರು ಐತಲ್ಲ ಸುಮಾರು 1.5 ಎಕರೆ ಜಾಗ ತಾವು ಇಟ್ಕೊಂಡು ಕುಂತಿದ್ರು ಇಲ್ಲಿಗಲ್ ಆಗಿ. ಈಗ ಅದನ್ನು ಲಲಿತ್ ಕಲಾ ಅಕಾಡೆಮಿಗೆ ಕೊಟ್ಟಾಗ ಅವ್ರು ಸ್ಕೌಟ್ದವ್ರು ಸುಮ್ಮನೆ ಹೋಗಿ ಒಂದು ಕೋರ್ಟ್ದಿಂದ ಒಂದು ಸ್ಟೇನ ತೊಗೊಂಬಂದಿದ್ದಾರೆ. ಅದನ್ನು ಕೋರ್ಟ್ದಲ್ಲಿ ಅದನ್ನು ಕ್ಲಿಯರ್ ಮಾಡಿಸ್ತಾರೆ. ಅಷ್ಟಕ್ಕೂ ಈ ಜಾಗಕ್ಕಾಗಿ ಸ್ಕೌಟ್ ಸಂಸ್ಥೆ ಮತ್ತು ಕೇಂದ್ರದ ಮಧ್ಯೆ 1 ವರ್ಷದಿಂದ ತಿಕ್ಕಾಟ ನಡೀತಾನೆ ಇತ್ತು. 1 ಎಕರೆ 4 ಗುಂಟೆ ಜಾಗವನ್ನ ಅಕಾಡೆಮಿಗೆ ಕೊಡೋದಕ್ಕೆ ಸ್ಕೌಟ್ ಸಂಸ್ಥೆ ಮುಂದಾಗಿತ್ತು. ಆದ್ರೆ ಉಳಿದ 6 ಗುಂಟೆ ಜಾಗದಲ್ಲಿ ಪಾರಂಪರಿಕ ಬ್ರಿಟಿಷ್ ಕಾಲದ ಕಟ್ಟಡವಿದೆ. ಹೀಗಾಗಿ ಕಚೇರಿ ಉಳಿಸಿಕೊಳ್ಳಲು ಸರ್ಕಾರದ ಜೊತೆ ಹೋರಾಟ ಮಾಡುತ್ತಲೇ ಬಂದಿತ್ತು. ಆದ್ರೆ ಸರ್ಕಾರವು ಸರಿಯಾಗಿ ಸ್ಪಂದಿಸದೇ ಇದ್ದಾಗ ಈಗ ಹೈಕೋರ್ಟ್ಗೆ ಹೋಗಿದ್ದಾರೆ. ಸದ್ಯ ಹೈಕೋರ್ಟ್ ಅಕಾಡೆಮಿ ಕಟ್ಟಡ ನಿರ್ಮಾಣಕ್ಕೆ ತಡೆ ನೀಡಿದೆ. ಕೋರ್ಟ್ಗೆ ಈ ಸರ್ಕಾರಿ ಆಜ್ಞೆ ಸರಿ ಇಲ್ಲ, ಮಾಡೋದು ಏಕಪಕ್ಷೀಯವಾಗಿ ಮಾಡಿರ್ತಕ್ಕಂಥ ಒಂದು ಆಜ್ಞೆ ನಮ್ಮ ಮಾತನ್ನು ತಾವು ಕೇಳಬೇಕು ಅಂಥೇಳಿ ನಾವು ಹೈಕೋರ್ಟ್ನಾಗೆ ಬಾಗಿಲನ್ನ ಪ್ರವೇಶ ಮಾಡ್ತಕ್ಕಂಥ ಸನ್ನಿವೇಶ ಬಂತು. ಮಾನ್ಯ ನ್ಯಾಯಮೂರ್ತಿಗಳು ಇದನ್ನು ಸ್ಟೇ ಕೊಟ್ಟಿದ್ದಾರೆ ಸರ್ಕಾರದ ಆಜ್ಞೆಗೆ. ಅದರಿಂದ ಈಗ ನಾನು ಯಾವುದೇ ರೀತಿಯಲ್ಲೂ ಸಹಿತ ಕಾಮೆಂಟ್ಸ್ ಮಾಡೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಕೋರ್ಟಲ್ಲಿ ಇರೋದ್ರಿಂದ. ಆದರೆ ನಾವು ಸ್ಟೇ ಇರೋದ್ರಿಂದ ನಾವು ಮತ್ತೆ ಇದನ್ನು ಬಳಸ್ಕೊಳ್ತಾ ಇದ್ದೇವೆ. ನಾವಿಲ್ಲೇನು ಸ್ವಂತ ಚಟುವಟಿಕೆಗಳು, ವ್ಯಾಪಾರದ ಚಟುವಟಿಕೆಗಳು, ಏನು ವ್ಯವಹಾರ ಚಟುವಟಿಕೆ ಏನು ಮಾಡೋಣ. ಇಲ್ಲಿ ಪ್ರಾದೇಶಿಕ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿರುವ ಅಡಿಗಲ್ಲು ಅನಾಥವಾಗಿ ಉಳಿದಿದೆ. ಶಂಕುಸ್ಥಾಪನೆಯ ಫ್ಲೆಕ್ಸ್ ಸಹ ಮೂಲೆ ಸೇರಿದೆ. ಅಕಾಡೆಮಿಗೆ ಪ್ರಾದೇಶಿಕ ಸಂಯೋಜಕರನ್ನ ನೇಮಿಸಲಾಗಿದೆ. ಆದರೆ ಸಿಕ್ಕ ಜಾಗಕ್ಕೂ ತಡೆಯಾಜ್ಞೆ ಬಂದ ಹಿನ್ನೆಲೆ ಈಗ ಸಂಯೋಜಕರಿಗೂ ಕಚೇರಿ ಇಲ್ಲ. ಹೀಗಾಗಿ ಇದು ಕೋರ್ಟ್ನಲ್ಲೇ ಇತ್ಯರ್ಥವಾಗುತ್ತಾ ಅಥವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸೇರಿ ಬಗೆಹರಿಸಿಕೊಳ್ತಾವ ಕಾದು ನೋಡಬೇಕಿದೆ. ಟಿವಿ ಕಮ್ಮರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಶರತ್ ಹೊಳಸೂರು. ಈಗ ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. 2024ರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಮಧ್ಯರಾತ್ರಿ ನವದೆಹಲಿಯಿಂದ ನೇರವಾಗಿ ಮೈಸೂರಿಗೆ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ರು. ವಿಧಾನಸಭಾ ಚುನಾವಣೆಯ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸಿದ್ದು ಬಿಜೆಪಿ ಪಾಳ್ಯದಲ್ಲಿ ಉತ್ಸಾಹ ಮೂಡಿಸಿದೆ. ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿರೋ ಅಮಿತ್ ಶಾ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆಯಲಿದ್ದಾರೆ. ಬಳಿಕ ಹೆಲಿಕಾಪ್ಟರ್ ಮೂಲಕ ಸುತ್ತೂರು ಮಠಕ್ಕೆ ತೆರಳಿರೋ ಬಿಜೆಪಿ ಚಾಣಕ್ಯ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮತ್ತೆ ಮೈಸೂರಿಗೆ ವಾಪಸ್ಸಾಗಲಿರೋ ಅಮಿತ್ ಶಾ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ. ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೋರ್ ಕಮಿಟಿ ಸಭೆಯನ್ನ ನಡೆಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಅಶೋಕ್, ಸಿಟಿ ರವಿ, ಶ್ರೀರಾಮುಲು, ಸದಾನಂದ ಗೌಡ, ಅಶ್ವಥ್ ನಾರಾಯಣ್, ಈಶ್ವರಪ್ಪ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆ ಬಗ್ಗೆ ನಾಯಕರಿಗೆ ಅಮಿತ್ ಶಾ ಮಹತ್ವದ ಸಂದೇಶವನ್ನ ನೀಡಲಿದ್ದಾರೆ. ಲೋಕಸಭೆ ಗೆಲುವಿಗೆ ರಣತಂತ್ರಗಳ ಬಗ್ಗೆ ಅಮಿತ್ ಶಾ ಸೂಚನೆಯನ್ನ ನೀಡಲಿದ್ದಾರೆ. ಇನ್ನು 28 ಲೋಕಸಭೆ ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಸೂಚ್ಯವಾಗಿ ಸಂದೇಶವನ್ನ ನೀಡಲಿದ್ದಾರೆ. ಮೈತ್ರಿ ಎಷ್ಟು ಸೀಟುಗಳ ಹೊಂದಾಣಿಕೆಯ ಬಗ್ಗೆಯೂ ಚರ್ಚೆಯನ್ನ ನಡೆಸಲಿದ್ದಾರೆ. ರಾಜ್ಯದ ಹಿತಕ್ಕೆ ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಮೈಸೂರಿನ ಸುತ್ತೂರು ಜಾತ್ರೆಯಲ್ಲಿ ಮಾತನಾಡಿದ ಅವರು, ನನಗೋಸ್ಕರ ಮೇಕೆದಾಟು ಪಾದಯಾತ್ರೆ ಮಾಡಲಿಲ್ಲ, ರಾಜ್ಯದ ಹಿತಕ್ಕೆ ಕಾವೇರಿ ಜಲಾನಯನ ಪ್ರದೇಶದ ಜನರಿಗೆ ಉಪಯೋಗವಾಗಲಿ ಅಂತೇಳಿ ಪಾದಯಾತ್ರೆಯನ್ನ ಮಾಡಿದೆ ಅಂತ ಹೇಳಿದ್ರು. ಅಣೆಕಟ್ಟು ನಿರ್ಮಾಣ ಆದರೆ ರಾಜ್ಯದ ಜನರಿಗೆ ಉಪಯೋಗವಾಗುತ್ತೆ ಅನ್ನೋ ಕಾರಣಕ್ಕೆ ಪಾದಯಾತ್ರೆ ಮಾಡಿದೆ ಅಂತಂದ್ರು. ಮುಂದಕ್ಕೆ ಅದು ಮೇಕೆದಾಟು ಪಾದಯಾತ್ರೆಯನ್ನ ಮಾಡದೆ
ನನಗಲ್ಲ, ಅದು ಈ ರಾಜ್ಯದ ಹಿತಕ್ಕೆ ಒಂದು ಅಣೆಕಟ್ಟು ಮಾಡಿ ನಮ್ಮ ಕಾವೇರಿಯ ಪ್ರದೇಶದ ಜನರಿಗೆ ಒಂದು ಅಣೆಕಟ್ಟನ್ನು ಕಟ್ಟು ಮುಂದಕ್ಕೆ ಏನು ಆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವರ್ ಮಾಡೋದ್ರಿಂದ ಈ ಭಾಗದ ಎಲ್ಲ ಜನರಿಗೂ ಅನುಕೂಲ ಆಗ್ತದೆ ಅಂತೇಳಿ ಆ ಒಂದು ಹೋರಾಟಕ್ಕೆ ಒಂದು ದೊಡ್ಡ ಮುನ್ನುಡಿಯನ್ನು ಬರೆದ್ರು. ಆವತ್ತು ಮಠದ ಕೆಲವರು ಕೇಳಿದ್ರು, ಏನು ಇಷ್ಟು ಸಂತೋಷ ಆಗಿದ್ದೆಲ್ಲ ಅಂತ ಕೇಳಿದ್ರು. ಇಲ್ಲ, ಶ್ರೀಗಳು ಅವ್ರಿಗೆ ಅರ್ಥ ಆಯ್ತೋ ಏನೋ ನನಗೆ ಗೊತ್ತಿಲ್ಲ, ಶ್ರೀಗಳು ಮಕ್ಕಳ ಕೈಯಲ್ಲಿ ಆಶೀರ್ವಾದ ಮಾಡಿದೆ. ನನಗೆ ಒಂದು 30 ವರ್ಷದಿಂದ 35-40 ವರ್ಷದಿಂದ ನಾನು ಹರಿಕೋಡೆಯವರು ಅಂತ ಅಂದ್ಬಿಟ್ಟು ಒಬ್ರು ನನ್ನ ಸ್ನೇಹಿತರು ಭಾಳ ಆತ್ಮೀಯರಿದ್ದರು. ನನಗೆ ತಂದೆ ಸಮಾನ, ನನಗೆ ಭಾಳ ಪ್ರೀತಿ ಮಗನ ಥರ ಕಾಣ್ತಾ ಇದ್ರು. ಮುಂದಕ್ಕೆ ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಮನೆ ಮತ್ತು ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ನಿನ್ನೆ ಬೆಳಿಗ್ಗೆ 6:30ರಿಂದ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇತ್ತು. ಇನ್ನೂ ಕೂಡ ಪರಿಶೀಲನೆ ಮುಂದುವರಿದಿದೆಯಂತೆ. ಇಡಿ ಅಧಿಕಾರಿಗಳು ಭರತ್ ರೆಡ್ಡಿ ಮನೆಯಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿ ಹಲವು ದಾಖಲೆಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಜೊತೆಗೆ ಕಚೇರಿಯಲ್ಲಿ ಭರತ್ ರೆಡ್ಡಿ ತಂದೆಯಿಂದ ಮಾಹಿತಿಯನ್ನ ಕಲೆ ಹಾಕಿದ್ದು ಇಂದು ಕೂಡ ತಲಾಶ್ ಕಂಟಿನ್ಯೂ ಆಗೋ ಸಾಧ್ಯತೆ ಕೂಡ ಇದೆ. ಸರ್ಕಾರಿ ಜಾಗ ಅತಿಕ್ರಮಿಸುವಂತೆ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದಾರಂತೆ. ಎಲ್ಲೆಲ್ಲಿ ಜಾಗ ಚೆನ್ನಾಗಿದೆಯೋ ಅಲ್ಲೆಲ್ಲ ಬೇಲಿ ಹಾಕೊಳ್ಳಿ, ಮಠಕ್ಕೆ ಎಷ್ಟು ಸರ್ಕಾರಿ ಜಾಗ ಬೇಕೋ ತಗೊಳ್ಳಿ ಅಂತೇಳಿ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿರೋದು ವೈರಲ್ ಆಗಿದೆ. ತಹಸೀಲ್ದಾರ್ DC ಯಾರು ಕೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ, ನಾನೇ ಸ್ವಾಮೀಜಿಗೆ ಹೇಳಿದ್ದೆ ಅಂತ ವೇದಿಕೆಯಲ್ಲೇ ಎಚ್ ಆಂಜನೇಯ ಭಾಷಣವನ್ನು ಮಾಡಿದ್ದಾರೆ. ಎಷ್ಟು ಬೇಕೋ ತಗೊಂಡು, ಶಕ್ತಿ ಇರುವಷ್ಟು ಜಾಗ ತಗೊಂಡು ಅಂತ ಹೇಳಿದ್ರು. ಈ ಕಡೆಗೆಲ್ಲ ತಗೊಂಡು ನಿಮ್ಗೆ ಯಾರ ಬರೋಲ್ಲ, ಯಾವ DC ಬರೋಲ್ಲ, ತಹಸೀಲ್ದಾರ್ ಬರೋಲ್ಲ, ಮಠ ಏನು ಸರ್ಕಾರ ಏನು. ಆಂಜನೇಯ ಹೆಸರಿಗೆ ಅಲ್ಲ, ಪೂರ್ಣಿಮನ ಹೆಸರಿಗೆ ತಗೊಂಡ್ರೆ ಯಾರು ಅಬ್ಜೆಕ್ಷನ್ ಮಾಡ್ತಾರೆ. ಸರ್ಕಾರ ಮಾಡುವಂತ ಕೆಲಸನ ಒಂದು ಮಠ ಮಾಡುತ್ತೆ. ಈ ಸಮಾಜ ಕಟ್ಟುವಂತ, ಶಿಕ್ಷಣ ನೀಡುವಂತ, ಸದ್ಭಾವನೆ ಸಮಾಜವನ್ನು ನಿರ್ಮಾಣ ಮಾಡುವಂತ ಕೆಲಸ ಯಾರು ಮಠಾಧೀಶರು, ಸಮಾಜ ಮಠ ಮಾಡುತ್ತೆ. ಅದರಿಂದ ಇದಕ್ಕೆ ಯಾವುದೇ ಬೇಲಿನ ಇಲ್ಲ. ಎಷ್ಟು ವಿಶಾಲವಾಗಿದೆ, ಎಲ್ಲೆಲ್ಲ ಚೆನ್ನಾಗಿದೆ, ಎಲ್ಲ ಬೇರೆ ಸಮಿತಿ ಅಂತ ಹೇಳಿದ್ದಾರೆ, ಒಪ್ಪಂದ ಹೇಳಿದ್ರು. ಹೌದು ಸ್ವಾಮೀಜಿ? ಅದು ಅವಾಗ ಆಗುವುದೆಲ್ಲ ಇಲ್ಲಿ ಪೂರ ಮಣ್ಣಿನೆಲ್ಲ ಹಾಕ್ಸ್ಬಿಟ್ಟು ಅದರಿಂದ ಎಷ್ಟು ಸಾಧ್ಯವಿದೆ ಅವ್ರದ್ದೇನಲ್ಲ ಏನಲ್ಲ ಸಮಾಜಕ್ಕೆ ನಮ್ಮ ಅವಧಿಯಲ್ಲಿ ಒಂದು 2 ಕೋಟಿ ರೂಪಾಯಿ ಕೊಟ್ಟು ಒಳ್ಳೆ ಬಲವಾದಂತ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ಇವತ್ತು ಶಿಕ್ಷಣ ಮಾಡಿ ಒಟ್ಟಾರೆ ಈ ಸಮಾಜದಲ್ಲಿ ಒಗ್ಗಟ್ಟು. ಬಹುದೊಡ್ಡ ಕಂಪನಿಗಳ ವಶದಲ್ಲಿ ಅರಣ್ಯ ಪ್ರದೇಶವಿದೆ. ಲೀಸ್ಗೆ ಕೊಟ್ಟ ಅರಣ್ಯ ಪ್ರದೇಶ ವಾಪಸ್ ಪಡಿತೀವಿ ಅಂತ ಮೈಸೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ರು. 7,000 ಎಕರೆ ಅರಣ್ಯ ಭಾಗ ವಶಕ್ಕೆ ಪಡೆಯಬೇಕಿದೆ. ಶೀಘ್ರವೇ ಒತ್ತುವರಿ ತೆರವು ಕಾರ್ಯ ಆರಂಭಿಸುತ್ತೇವೆ. 6 ತಿಂಗಳ ಕಾಲಾವಕಾಶದಲ್ಲಿ ಹಿಂದಕ್ಕೆ ಪಡೆಯುತ್ತೇವೆ ಅಂತ ಹೇಳಿದ್ರು. ಇವತ್ತು ವಿವಿಧ ಹಂತಗಳಲ್ಲಿ ಅಂದರೆ ಕೆಲವೊಂದು ಕಡೆ ಹೈಕೋರ್ಟಲ್ಲಿದೆ, ಕೆಲವೊಂದು ಸುಪ್ರೀಂ ಕೋರ್ಟಲ್ಲಿದೆ. ಅವರ ಲೀಸ್ ಪೀರಿಯಡ್ ಮುಗಿದೋಗಿದೆ. ಈ ಲೀಸ್ ಪೀರಿಯಡು ಮುಗಿದೋಗಿದೆ ಮತ್ತು ಅವರೇನು ಸರ್ಕಾರಕ್ಕೆ ಬಾಕಿ ಕೊಡಬೇಕಾಗಿದೆ, 100 ಕೋಟಿ ರೂಪಾಯಿ ಅವರು ಬಾಕಿ ಕೊಡಬೇಕಾಗಿದೆ. ಆ ಬಾಕಿನೂ ವಸೂಲಿ ಆಗಿಲ್ಲ. ಬಾಕಿ ವಸೂಲಿ ಮಾಡಬೇಕು. ಲೀಸ್ ಪೀರಿಯಡ್ ಮುಗಿದ ನಂತರ ಹೈಕೋರ್ಟಲ್ಲಿ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣಗಳೇನಿದ್ದಾವೆ ಇದನ್ನು ತೆರವುಗೊಳಿಸಿ ಪುನಃ ಈ ಜಮೀನು ವಾಪಸ್ಸು ಅರಣ್ಯ ಇಲಾಖೆಗೆ ಮರುವಶಪಡಿಸಿಕೊಳ್ಬೇಕು ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ. ಸಚಿವ ಸತೀಶ್ ಜಾರಕಿಹೊಳಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿತು. ರಾಜಕೀಯ ಜಂಜಾಟದ ನಡುವೆ ಕ್ರಿಕೆಟ್ ಆಡಿ ರಿಲ್ಯಾಕ್ಸ್ ಆದರು. ಗೋಕಾಕ್ನ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಿ ಗಮನ ಸೆಳೆದರು. ಹೈಮಾಸ್ಕ್ ಲೈಟ್ ಹೊನಲು ಬೆಳಕಿನಲ್ಲಿ ಕ್ರಿಕೆಟ್ ಆಡಿ ರಾಜಕೀಯ ಜಂಜಾಟದಿಂದ ಹೊರಬಂತು. ಇತ್ತೀಚೆಗಷ್ಟೇ ಲೋಕೋಪಯೋಗಿ ಇಲಾಖೆಯಿಂದ ಹೈಮಾಸ್ಕ್ ಲೈಟ್ ಹಾಕಿಸಿದ್ದ ಸಚಿವ ವೀಕ್ಷಣೆಗೆ ಬಂದ ವೇಳೆ ಕ್ರಿಕೆಟ್ ಬ್ಯಾಟ್ ಹಿಡಿದು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದರು. सामने क्लास फील्डिंग हाका संतोष
ದೆಹಲಿಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ನಾಫೆಡ್ ಮೂಲಕ ಕೊಬ್ಬರಿ ಖರೀದಿಸುವಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಅರ್ಜುನ್ ಮುಂಡಾ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಕರ್ನಾಟಕದ ರೈತರಿಂದ ನಾಫೆಡ್ ಮೂಲಕ 62,000 ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿಸಲಾಗಿದೆ. ಇನ್ನು ಮಾರುಕಟ್ಟೆಯಲ್ಲಿ 60,000 ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿಸಬೇಕಾಗಿದೆ. ಹಾಗಾಗಿ ಹಾಲಿ ವಿಧಾನದ ಮೂಲಕ ನಾಫೆಡ್ನಿಂದ ಕನಿಷ್ಠ ಪಕ್ಷ 50,000ದಿಂದ 55,000 ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿಸುವಂತೆ ಮನವಿಯನ್ನ ಮಾಡಿದ್ರು. ದೇಶ ವಿಭಜನೆ ಹೇಳಿಕೆಯಿಂದ ಶುರುವಾದಂತಹ ರಾಜಕೀಯ ಕಿತ್ತಾಟ ಗುಂಡಿಕ್ಕಿ ಕೊಲ್ಲುವ ಹೇಳಿಕೆಯ ಹಂತಕ್ಕೆ ಬಂದು ತಲುಪಿದೆ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ದೇಶ ವಿಭಜನೆ ಹೇಳಿಕೆ ನೀಡೋರನ್ನ ಗುಂಡಿಕ್ಕಿ ಕೊಲ್ಲಲು ಕಾನೂನು ತರಬೇಕು ಅಂತ ಹೇಳೋ ಮೂಲಕ ವಿಪಕ್ಷದ ಕೆಂಗಣಿಗೆ ಗುರಿಯಾಗಿದ್ದು, ಈಶ್ವರಪ್ಪನವರ ಹೇಳಿಕೆಯನ್ನು ಖಂಡಿಸಿ ಕಾಂಗ್ರೆಸ್ನ ಎನ್ಎಸ್ಯುಐ ಘಟಕದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ರಾಮನಗರದ ಐಜೂರು ವೃತ್ತದಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು 420 ಈಶ್ವರಪ್ಪ ಅಂತ ಹೇಳಿ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲದೆ ಕೂಡಲೇ ಈಶ್ವರಪ್ಪ ಅವರನ್ನ ಬಂಧಿಸುವಂತೆ ಆಗ್ರಹಿಸಿದರು. ಗುತ್ತಿಗೆದಾರರ ಸಾವಿಗೆ ಕಾರಣವಾದ ಈಶ್ವರಪ್ಪನಿಗೆ ಗುತ್ತಿಗೆದಾರರ ಕೊಲೆಗೆ ಕಾರಣವಾದ ಈಶ್ವರಪ್ಪನಿಗೆ ನಮ್ಮ ತಂಟೆಗೆ ಬಂದ ಎಲ್ಲರಿಗೂ ಸೆಟಲ್ಮೆಂಟ್ ಆಗ್ತಾ ಇದೆ ಎಂದು ಈಶ್ವರಪ್ಪ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಅಸೆಂಬ್ಲಿಯಲ್ಲಿ ನಮ್ಮ ತಂದೆಯ ಬಗ್ಗೆ ಮಾತನಾಡಿದ್ರು. ಈಶ್ವರಪ್ಪ ಅವರ 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಡಿಕೆ ಸುರೇಶ್ ಹೆದರುವ ಬ್ಲಡ್ ಅಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ನೋಡ್ರಿ, ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟಲ್ಮೆಂಟ್ 1 ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಅರ್ಥ ಆಯ್ತಾ? ನಾವೇನು ಈಶ್ವರಪ್ಪನ ಯಾವ ಸೆಟಲ್ಮೆಂಟು ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ. ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಎದುರೋ ಬ್ಲಡ್ ಅಲ್ಲ ಅದು. ಅವರು ಹೇಳಿದ್ರು ಸರ್, ನಾನೇ ಹೋಗ್ತೀನಿ. ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ. ಇತ್ತ ಬೆಂಗಳೂರಲ್ಲಿ ಸಂಸದ ಡಿಕೆ ಸುರೇಶ್ ಮಾಜಿ ಡಿಸಿಎಂ ಈಶ್ವರಪ್ಪಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನೇ ಈಶ್ವರಪ್ಪ ಮನೆಗೆ ಹೋಗ್ತೀನಿ, ಗುಂಡು ಹೊಡಿಲಿ. ಬಡವರ ಮಕ್ಕಳನ್ನ ಈ ರೀತಿ ಹೇಳಿಕೆ ಮೂಲಕ ರೊಚ್ಚಿಗೆಬ್ಸೋದು ಬೇಡ. ಕೊಲ್ಲುವ ಕೆಲಸ ಮಾಡೋದಾದ್ರೆ ಅವರೇ ಆ ಕೆಲಸ ಮಾಡಲಿ. ಮಹಾತ್ಮ ಗಾಂಧಿ ಅವರನ್ನ ಕೊಂದ ಪಕ್ಷ ಅವರದ್ದು. ಕನ್ನಡಿಗರ ಪರವಾಗಿ ಮಾತನಾಡಿದ್ದಕ್ಕೆ ಹೀಗೆ ಹೇಳಿರಬಹುದು ಅಂತ ಹೇಳಿ ಗುಡುಗಿದ್ದಾರೆ. ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿ ಕೊಲ್ಲಬೇಕು? ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ, ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ. ಸಮಯ ಕೊಡ್ತೀನಿ, ತಿಳಿಸ್ತೀನಿ, ಬಂದು ನಿಲ್ತೀನಿ. ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಷ್ಗಿರಿ ತಗೊಳ್ಳಿ ಅಂಥೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದಕ್ಕೆ ನಾನೇ ತೀರ್ಮಾನ ಮಾಡಿದ್ದೀನಲ್ಲ, ಈ ಪಾಪ ಯಾರೋ ಬಡವ್ರ ಮಕ್ಕಳನ್ನ ಈ ಥರ ರೊಚ್ಚಿಗೇಳಿಸಿ ಅವ್ರ ಮೇಲೆ ಕೇಸ್ ಹಾಕ್ಸಿ ಅವ್ರನ್ನ ಬಾವಿಗೆ ತಳ್ಳಿ ನೋಡೋ ಬದಲು ಪಾಪ ಮಹಾನ್ ನಾಯಕರು. ಸೊ ಅವರ ನಾಯಕರಿಗೆ, ಅವರ ನಾಯಕತ್ವಕ್ಕೆ, ಅವರ ಇದಕ್ಕೆ ಒಂದು ಇದನ್ನು ಕೊಡಬೇಕು, ಶಬಾಷ್ಗಿರಿ ತಗೋಬೇಕು. ಸೊ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕಕ್ಕೆ ಹೋಗ್ತೀರಿ? ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ. ಸಮಯ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಿದ್ಧರಾಗಿದ್ದೀರಿ? ಯಾವ ಗುಂಡಿಗ್ತಿರೋ, ಕೊಲ್ಲಿಸ್ತಿರೋ ನೋಡ. ರಾಜ್ಯ ರಾಜಕೀಯದಲ್ಲಿ ಗುಂಡಿಕ್ಕಿ ಸಮರ ತಾರಕಕ್ಕೇರಿದೆ. ಗುಂಡಿಕ್ಕಲಿ ಎಂಬ ಈಶ್ವರಪ್ಪ ಹೇಳಿಕೆಗೆ ಸಚಿವ ಚಲುವರಾಯಸ್ವಾಮಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಕೆಆರ್ಪೇಟೆಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಮೊದಲು ಅನಂತ್ ಕುಮಾರ್ಗೆ ಈಶ್ವರಪ್ಪಗೆ ಗುಂಡಿಕ್ಕಲಿ. ಯಾಕಂದ್ರೆ ಈಶ್ವರಪ್ಪ ಕೇಸರಿ ಧ್ವಜವನ್ನ ರಾಷ್ಟ್ರ ಧ್ವಜ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಅನಂತ್ ಕುಮಾರ್ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಮೊದಲು ಈ ಇಬ್ಬರಿಗೆ ಗುಂಡಿಕ್ಕಿ ಎಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪನ ಮತ್ತು ಅನಂತಕುಮಾರ್ ಹೆಗಡೆಯವ್ರನ್ನ ಫಸ್ಟು ಅವ್ರು ಗುಡ್ಡಿಕ್ಲಿ ಬಿಜೆಪಿಯವರು.
ಆಮೇಲೆ ಉಳಿದವ್ರು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲಿ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾರು ಗುಂಡಿಕ್ಬೇಕು? ಮೊದಲು ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯರು, ಆಮೇಲೆ ಉಳಿದದ್ದು ನೋಡೋಣ. ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು. ಅವ್ರಿಗೇನು ಉತ್ತರ ಕೊಡ್ತಾರೆ ಬಿ ಜೆ ಪಿಯವರು? ಏನು ಕ್ರಮ ತಗೊಂಡು? ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಈಶ್ವರಪ್ಪನವರ ಪರ ಬ್ಯಾಟ್ ಬೀಸಿದ್ದಾರೆ. ಈಶ್ವರಪ್ಪ ಹೇಳಿದ ಮಾತನ್ನ ಅಪಾರ್ಥ ಕಲ್ಪಿಸುವ ರೀತಿ ಮಾತನಾಡ್ತಾ ಇದ್ದಾರೆ. ಈಶ್ವರಪ್ಪ ರಾಷ್ಟ್ರದ್ರೋಹಿ ಹೇಳಿಕೆ ಕೊಡೋರನ್ನ ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ ಅಂತ ಹೇಳಿದ್ದಾರೆ. ಅವರ ಹೇಳಿಕೆ ಬಗ್ಗೆ ಟೀಕೆ ಟಿಪ್ಪಣಿ ಅಪಾರ್ಥ ನಡೀತಾ ಇದೆ. ಹೇಳಿಕೆಗೆ ಅದು ಸಂಬಂಧ ಇಲ್ಲ. ಅವರ ಹೇಳಿಕೆಗೆ ಅಪಾರ್ಥ ಕಲ್ಪಿಸುವ ಕೆಲಸ ಬೇಡ ಅಂತಂದ್ರು. ಈಶ್ವರಪ್ಪನವರು ಹೇಳಿದಂಥ ಮಾತನ್ನ ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಶ್ವರಪ್ಪ ಹೇಳಿರುವಂಥದ್ದು ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲುವಂಥ ಒಂದು ಕಾನೂನು ತನ್ನಿ ಅಂತ ಹೇಳಿರುವಂಥದ್ದು. ಆದ್ದರಿಂದ ಇವತ್ತೇನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಅಪಾರ್ಥಗಳು ನಡೀತಾ ಇದೆ. ಅವ್ರು ಹೇಳಿದ್ದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಕುಂಬಳಕಾಯಿ ಕಳ್ಳ ಅಂತ ಹೇಳಿದ ಹೆಗಲ್ಮುಟ್ಟು ನೋಡಿಕೊಂಡು ರೀತಿಯಲ್ಲಿ ಅಪಾರ್ಥ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅರ್ಥ ಇಲ್ಲ. ಈಶ್ವರಪ್ಪನವರು ನನ್ನ ಮೇಲೆ 100 ಕೇಸ್ ಹಾಕಲಿ ಎಂದು ಈಶ್ವರಪ್ಪ ಸವಾಲ್ ಸಂಬಂಧ ಕಲಬುರಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅವರು ಯಾಕೆ ಅಷ್ಟು ಹೆದರ್ತಾ ಇದ್ದಾರೆ? ಈಶ್ವರಪ್ಪ ಹೇಳಿಕೆಗೆ ಅವರ ಪಕ್ಷದಲ್ಲೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನೀವ್ಯಾಕೆ ಅವರ ಮಾತನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತೀರಾ ಅಂತ ಹೇಳಿದ್ರು. ಏನಂತೆ ಹೆದರೋದಿಲ್ಲ ಅಲ್ಲ, ಬಿಟ್ಬಿಡಿ. ಮತ್ತೆ ಯಾಕೆ ಪದೇ ಪದೇ ಬಂದು ಹೆದರೋದಿಲ್ಲ ಅಂತ ಹೇಳ್ತಾರೆ? ಸುಮ್ಮನೆ ಕೂಡಬೇಕಲ್ಲ. ಈಗ ನೀವು ಒಬ್ಬರು ಮಾಜಿ DCM ಆಗಿಬಿಟ್ಟು ಯಾರ್ಯಾರು ಏನೋ ಮಾತಾಡಿದ್ರೆ ನೀವು ಗುಂಡು ಹಾಕಿ ಹೊಡೆಯುವಂಥ ಕಾನೂನು ತರಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ವಿವೇಕತನ ಇದೆ ಅಂತ ತೋರಿಸುತ್ತೆ. ಒಂದನೇದು. ಎರಡನೇದು, ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಅವ್ರ ಮಾತಿಗೆ ತಾವು ಯಾಕೆ ಅಷ್ಟು ಗಂಭೀರವಾಗಿ ತಗೋತೀರಾ? ಅವ್ರ ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ. BJPನಲ್ಲೇ ಅವ್ರ ಮಾತಿಗೆ ಕವಡೆ ಕಾಸು ಕೀಮತ್ತಿಲ್ಲ. ಅವರು ನೋಟಿಸ್ ಜಾರಿ ಆಗ್ತಾ ಇದ್ದಂತೆ ಮಾಜಿ DCM ಈಶ್ವರಪ್ಪ ತಮ್ಮ ಹೇಳಿಕೆಯಿಂದ ಯೂಟರ್ನ್ ಹೊಡೆದಿದ್ದಾರೆ. ಸುರೇಶ್ಗೆ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿಲ್ಲ ಅನ್ನೋದು ಇಲ್ಲ ಅಂತ ಹೇಳಿ ಮೂಲಕ ಯೂಟರ್ನ್ ಹೊಡೆದಿದ್ದಾರೆ. ನಾನು ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನಿಂದ ನನ್ನ ಮಾತು ತಿರುಚುವುದಕ್ಕೆ ಯತ್ನ ಮಾಡಲಾಗಿದೆ. ನೋಟಿಸ್ಗೆ ಕಾನೂನುಬದ್ಧವಾಗಿ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದರು. ಗುಂಡಿಟ್ಟು ಕೊಲ್ಲಿ DK ಸುರೇಶ್ಗೆ ಅನ್ನಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ. ಗುಂಡಿಟ್ಟು ಕೊಲ್ಲಿ DK ಸುರೇಶ್ಗೆ ಅನ್ನಂಥ ಪ್ರಶ್ನೆ ಎಲ್ಲೂ ಉದ್ಭವ ಆಗಿಲ್ಲ, ಎಲ್ಲೂ ಹೇಳೂ ಇಲ್ಲ.